ಹಲೋ ಕುಟುಂಬದವರೇ, ನಮಸ್ಕಾರ. ವೆಲ್ಕಮ್ ಟು ದ ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಹೋಗ್ತಾ ಇದ್ದೀವಿ ನನ್ನ ಮೊಮ್ಮಗಳಿಗೆ ಮುಡಿ ಕೊಡಿಸೋದಕ್ಕೆ ದಶರಥ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವೊಂದು ಕಾರಲ್ಲಿ ಹೋಗ್ತಿದ್ವು, ಅವರೊಂದು ಕಾರಲ್ಲಿ ಬರ್ತಿದ್ವು. ನಿಜವಾದ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ನೀವುಗಳು ಫ್ರೀ ಆದಾಗ ಒಂದ್ಸಲಿ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಅದ್ಭುತವಾದ ದೇವಸ್ಥಾನ ಅಂತಲೇ ಹೇಳ್ತೀನಿ. ತುಂಬಾ ಕೋತಿಗಳಿದ್ಯಾ ಇಲ್ಲಿ? ಇದು ಶ್ರವಣ ಕುಮಾರ ಮಾಡಿರೋದು ಈ ಜಾಗ. ಇದೇ ಜಾಗ ಸಮಾಧಿ ಮಾಡಿರೋದು. ಅವ್ರ ಅಪ್ಪ ಅಮ್ಮನ ಎತ್ಕೊಂಡೋಗಿದ್ದಿಲ್ಲೇನಾ? ಶ್ರವಣ ಕುಮಾರ ಮತ್ತೆ ಅವ್ರ ತಂದೆ ತಾಯಿ ಕೂಡರಾಗಿರ್ತಾರೆ. ಅವ್ರಿಬ್ರನ್ನ ಇವನು ವನವಾಸಕ್ಕೆ ಅಂತ ಕರ್ಕೊಂಡ್ ಬಂದಿರ್ತಾನೆ ಹಿಂಗೆ ನೋಡ್ಕೊಂಡ್ ಬರಕ್ಕೆ. ಅವಾಗ ಇಲ್ಲಿ ನೀರ್ ಮಗಿತಿರ್ತಾನೆ ಈ ಶ್ರವಣ ಕುಮಾರ. ನೀರ್ ದಶರಥ ಬಾಣ ಬಿಟ್ಟಾಗ ಇಲ್ಲಿ ಸರೋಗ್ತಾರೆ. ಯಾರೋ ಪ್ರಾಣಿ ಅಂತ ದಶರಥ ಬಾಣ ಬಿಟ್ಟಾಗ ಇಲ್ಲಿ ಸರೋಗ್ತಾರೆ. ಇಲ್ಲಿ ಸತ್ತಿದ್ದನ್ನ ಇಲ್ಲೇ ಮಣ್ಣು ಮಾಡ್ತಾರೆ. ಇಲ್ಲೇ ಮಣ್ಣು ಮಾಡಿದ್ದು. ಆಮೇಲೆ ಇದು ದಶರಥ ರಾಮ ಬಿಟ್ಟಿದ್ದ ಬಾಣ ಅಲ್ಲಿದೆ. ಆ ತುದಿಯಲ್ಲಿ ಬಾಣ ಅವ್ರು ಬಿಟ್ಟಿರೋ ಬಾಣ ಇವತ್ತು ಅಲ್ಲಿ ನೆಲೆ ಆಗೈತಿ. ನಮ್ಮ ಅಪ್ಪ ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ. ಆಗಲ್ಲ ನಮಗೆ ಅದು ಹೆಂಗ್ ಗೊತ್ತಾ, ತುಂಬಾ ನಮ್ಮ ತಂದೆ ಹೋಗಿದ್ದಾರೆ. ತಂದೆ ಹೋಗಿ ನೋಡ್ಕೊಂಡ್ ಬಂದರೆ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ತುಂಬಾ ಇದು ಗೊತ್ತಾಗಲ್ಲ. ಇವತ್ತು ನಮ್ಮ ಮಾನ್ಯಂಗೆ ಮುಡಿ ಕೊಡ್ಸಕ್ಕೆ ಕರ್ಕೊಂಡ್ ಬಂದಿದ್ದೀವಿ. ಮಾನ್ಯ ಪುಟ ಗೊಂಬೆ ನಮ್ಮ ಗೊಂಬೆ ನಗ್ತಾನೆ ಇಲ್ಲ. ಯಾಕೋ ಗೊಂಬೆ ಸ್ವಲ್ಪ ಮದ್ವೆನೂ ನಡೆಯುತ್ತಾ? ಇದು ಕೊಂಡ ಆಯೋದು. ಅದೇ ಜಾತ್ರೆ ಮಾಡ್ತಾರಲ್ಲ, ಈ ಮೊನ್ನೆ ಜಾತ್ರೆ ಆಗಿದೆಯಲ್ಲ, ಕೊಂಡ ಆಯೋದು. ನಾವು ಬಂದಷ್ಟರಲ್ಲಿ ಪಾಪ ಸ್ವಾಮಿ ಮರನೇ ಹಂಗೆ ಮಾಡೋರು ನೋಡಿ ಅಲ್ವಾ? ಇರೋದು ಹಂಗೆ, ಮರ ಇರೋದೇ ಹಂಗೆ. ಎಂಟ್ರೆನ್ಸ್ ಅದ್ರೊಳಗಡೆ ಗುಹೆ ಒಳಗಡೆ ನೀರಿದೆ ಅಂತ. ಇದನ್ನು ತಲೆ ಮೇಲೆ ಹಾಕೊಂಡ್ರೆ ಒಳ್ಳೇದಂತೆ. ಕೋತಿಗಳ ದಂಡೆ ಇದೆ ಇಲ್ಲಿ. ಪವಿತ್ರ ಗಂಗೆಯಲ್ಲಿ ಮುಳುಗಬಾರ್ದಂತೆ ಪ್ಲಾಸ್ಟಿಕ್ ಮುಕ್ತ ವಲಯ ಅಂತ ಹಾಕಿದ್ದಾರೆ. ಸೊ ಆ ಪವಿತ್ರ ಗಂಗೆನ ತಲೆ ಮೇಲೆ ಮಾತ್ರ ಸಿಡಿಸ್ಕೋಬೇಕಂತೆ ಸ್ವಲ್ಪ. ಸೊ ನಮ್ಮ ಅಳಿಯ ಒಂದು ಬಿಂದಿಗೆನ ಎತ್ಕೊಂಡು ಹೋಗಿದ್ದಾರೆ. ಏನು ತುಕೆ ಅಂತ ಗೊತ್ತಿಲ್ಲ ನೀರು. ನನ್ನ ಮಗಳು ಫಸ್ಟ್ ಟೈಮು ಗಂಗಮ್ಮನ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ. ಮುಂಚೆ ನಮ್ಮನೇಲಿ ಮಾಡಿದ್ದ ಅದೇ ಇಲ್ಲಿ ಫಸ್ಟ್ ಟೈಮ್ ಅಲ್ವಾ? ಅದರಲ್ಲೇ ಮಾಡೋ ಅಡುಗೆ. ಅದೇ ನೀರಲ್ಲಿ ಮಾಡ್ರು, ಬೇರೆದ್ರಲ್ಲಿ ಮಾಡಬೇಡಿ ಅಷ್ಟೇ. ಅಷ್ಟೇ ಬಾ ನೀನು ಬಾ. ಅಮ್ಲು ಅಮ್ಮನ ವಿಡಿಯೋ ಮಾಡೋದು. ಅಮ್ಮ ನೀವು 3 ಜನ ನೀರು ಹಿಂಗೆ ತಲೆ ಮೇಲೆ ಹಾಕೊಳ್ರಿ. ಒಂದು ಸ್ವಲ್ಪ ವಿಡಿಯೋ ಮಾಡ್ತೀನಿ. ಒಂದು ವಿಡಿಯೋ ಮಾಡ್ತೀನಿ. ಅಮ್ಮ ಲೇಪಮ್ಮ ಮಾಡಿ ಹಾಕೊಳ್ರಮ್ಮ. ತಿರುಗು ಆ ಕಡೆ ಮಗಿರಿ ಎಲ್ಲ 3 ಜನ ಒಟ್ಟಿಗೆ. ಹಾಂ ತಲೆ ಮೇಲೆ ಹಾಕೊಳ್ರಿ. ಹಾಂ ಬನ್ನಿ ಬಾ ಅಮ್ಮ ಬಾ. ನಮ್ಮಮ್ಮ ಗಂಗಮ್ಮನ ತಲೆ ಮೇಲೆ ಸ್ವಲ್ಪ ನೀರು ಹಾಕೋ ಅಂದರೆ ಫುಲ್ಲು ಮುಳುಗ್ತಾ ಐತೆ ನಮ್ಮಮ್ಮ. ನೋಡ್ರಿ ಇವಾಗ ನಮ್ಮ ಪತಿದೇವ ಕರ್ಕೊಂಡು ಹೋಗ್ತಾವ್ರೆ ನಮ್ಮ ಪಾಪುನ. ಸೊ ಫುಲ್ಲು ನೀರು ಹಾಕೋಬೇಕು ಅಂದ್ಕೊಂಡು ಫುಲ್ಲು ಪ್ಯಾಂಟ್ ಎಲ್ಲ ಎಳ್ಕೊಂಡು ರೆಡಿ ಆಯ್ತವ್ರೆ ನೀರೊಳಗಡೆ ಕಾಲಿಡೋದಕ್ಕೆ ಅಂತ. ಸೊ ಯಾಕೋ ಇವತ್ತು ನಮ್ಮ ಗೊಂಬೆ ಫುಲ್ಲು ಸೈಲೆಂಟಾಗಿದ್ದಾಳೆ, ಏನು ಅಂತ ಗೊತ್ತಿಲ್ಲ. ಸೊ ನಮ್ಮ ಬೀಗರು ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಇಲ್ಲಿ. ಏನೋ ಅವರ ಒಂದು ಹರಕೆ ಅಂತೆ.
ಇದು ಸ್ನಾನ ಮಾಡಲೇಬೇಕು. ಓಕೆ ಓಕೆ ಹಾಂ, ಅಂದರೆ ನಾವು ಅಲ್ಲೇ ಮಾಡ್ಕೊಂಡು ಹಂಗೆ ಹೋಗ್ತೀವಿ, ಇವ್ರು ಇಲ್ಲಿ ಊಹಿಸ್ಕೊಂಡು ಹಿಂಗೆ ಹೋಗ್ತಾರೆ. ಇಲ್ಲಿ ಈ ಕಡೆ ಮದುವೆ ನಡೀತಾ ಇದೆ. ಮದುವೆ ಗಂಡು ಸೊ ರೆಡಿಯಾಗಿ ಬಂದಿದ್ದಾರೆ ಹುಡುಗಿಗೆ ತಾಲಿ ಕಟ್ಟೋದಕ್ಕೆ. ಒಳಗಡೆ ಎಂಟ್ರಿ ಆಗ್ತಾ ಇದ್ದಾರೆ. ಹಾಕ ಈಗ ಯಾರೇ ಬಂದ್ರು ಹೊಸ್ದಾಗಿ ಮದ್ವೆ ಮಾಡ್ಕೊಂಡು ಇಲ್ಲೇ ನಾಕ ಗಂಗಮ್ಮನ ಮಾಡೋದು. ಅದು ಇಲ್ಲಿರೋದೇ ಗಂಗಮ್ಮ. ಹೌದ್ರಾ? ಗಂಗಮ್ಮನೇ ಇದು. ಅವಳೇ ತುಂಬಿ ಅರಿಯದೇ ಅವಳು. ಇದು ವರ್ಷ ವರ್ಷನೂ ಮಾಡೋ ಪದ್ಧತಿನಾ? 2 ವರ್ಷ ತುಂಬಿ 3 ಬಿದ್ದು. ಹ್ಮ್ ಮಾಡಿ ಗಲೀಜ್ ಆಗ್ತದಕ್ಕೆ ಅದನ್ನ ಆಸೆ ಇರ್ತಾರೆ, ಅದನ್ನ ತೆಗಿಯಲ್ಲ. ಇದ್ರ ಮೇಲಕ್ಕೇನೆ ಹಾಕಿ ಕ್ಲೀನಾಗಿ ಹಂಗೆ ಜನ ಅಷ್ಟೇ ಹಾಕಿ ಕೈ ಅಷ್ಟು. ಅದ್ರ ಮೇಲೆ ಬ್ಲೌಸ್ ಪೀಸು ಹಂಗೆ ಹಾಕು. ಎಲ್ಲ ಪೂಜೆ ಮುಗಿದ್ಮೇಲೆ ನನ್ನ ಮಗಳು ಸೊ ಮಗುಗೆ ಮುಡಿ ಕೊಡ್ಸೋದಕ್ಕೆ ಅಂದ್ಕೊಂಡು ಅಲ್ಲಿ ಅವ್ರು ಚಾಕು ಕತ್ರಿ ಎಲ್ಲ ಇಟ್ಟಿದ್ರು. ಸೊ ಅದಕ್ಕೆಲ್ಲ ಒಂದು ಪೂಜೆ ಮಾಡಬೇಕು ಅಂದರೆ ಅದಕ್ಕೆ ಪೂಜೆ ಮಾಡ್ತಾಯಿದ್ಲು. ಸೊ ನನ್ನ ಗೊಂಬೆಗಂತೂ ಯಾಕೋ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಅಳ್ತಾನೆ ಇದ್ಲು ಪಾಪು. ಯಾಕೆ ಅಂದರೆ ಪಾಪುಗೆ ಸರಿ ನಿದ್ದೆ ಆಗಿರಲಿಲ್ಲ, ಹಾಗಾಗಿ ತುಂಬಾ ಅಳ್ತಿದ್ಲು. ಸರಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ಪಾಪುನ ಮುಡಿ ತೆಗಿಯೋದಕ್ಕೆ ಅಂದ್ಬಿಟ್ಟು ಕೂರಿಸ್ಕೊಂಡ್ರು. ಸೊ ಫಸ್ಟು 5 ತಿಂಗಳಿಗೆ ನಾವು ಮುಡಿ ಕೂಡಿಸ್ತಾ ಇರೋದ್ರಿಂದ ಮಗುಗೆ ಬಂದು ಒಂದು ಕತ್ರಿ ತೊಗೊಂಡು ಫಸ್ಟು ವಿಳ್ಯದೆಲ್ಲ ತೊಗೊಂಡು ಮಗು ತಲೆ ಮೇಲೆ ಕಟ್ ಮಾಡಿ ಹಾಕಿದ್ರು. ಅದಾಕಾದ್ಮೇಲೆ ಕೂದಲನ್ನ ಬಂದು ಕತ್ರಿಲಿ ಒಂದು 4-5 ಕಡೆ ಕಟ್ ಮಾಡಿದ್ರು. ಯಾಕೆ ಮಗು ತಲೆ ಬಂದು ತುಂಬ ತೆಳುವಿರೋದಕ್ಕೋಸ್ಕರ ಏನು ಮಾಡಿದ್ರು ಅವರು ಫುಲ್ಲು ಕೂದಲನ್ನ ರೇಸರಿಂದ ತೆಗಿತೀನಿ, ಯಾಕೆ ತುಂಬ ಕತ್ರಿಯಿಂದ ತೆಗಿಯೋದಕ್ಕಾಗಲ್ಲ, ಮಗು ಚರ್ಮ ಬಂದು ತುಂಬ ತೆಳುವಿರುತ್ತೆ ಅಂದ್ಬಿಟ್ಟು ಸೊ ರೇಸರ್ ಎತ್ಕೊಂಡು 1 ನಿಮಿಷಕ್ಕೆ ಪಟ್ 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 ಅಂತ ತೆಗೆದುಬಿಟ್ರು. ಸೊ ನನ್ನ ಗೊಂಬೆ ಅಂತೂ ತುಂಬ ಅಳ್ತಾನೆ ಇತ್ತು. ಸೊ ಮಗುಗೆ ಕೋಕೋಮಿಲನ್ ಅದು ಇದು ತೋರಿಸ್ಕೊಂಡು ಸಮಾಧಾನ ಮಾಡಿಕೊಂಡು ಅವ್ರ ಅಜ್ಜಿನೂ ಮತ್ತು ಅವರಪ್ಪ ಇಬ್ಬರು ಹಾಡಿಸ್ತಾ ಇದ್ರು. ಸೊ ಹಂಗೆ ಕೊನೆಗೆ ಒಂದು ಮುಡಿ ತೆಗೆದು ಶಾಸ್ತ್ರ ಆಯಿತು. ಅದನ್ನು ತೆಗೆದ್ಮೇಲೆ ಸೊ ನಾವು ತಿರ್ಗಾ ಮಗುಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಆಮೇಲೆಲ್ಲ ಫ್ರೆಶಪ್ ಆಗಿ ಸೊ ನಾವು ಹೋಗಿದ್ದೆ ದಶರಥ ರಾಮೇಶ್ವರ ಸ್ವಾಮಿ ಗುಡಿಗೆ. ಅದೊಂದು ದೊಡ್ಡದು ಬೃಹತ್ತಾಕಾರದೊಂದು ಮರ ಇದೆ ನೋಡಿ. ಆ ಮರದೊಳಗಡೆ ದೇವ್ರ ದರ್ಶನ, ಒಂದು ಮಂಟಪ ಥರ ಗುಡಿ ಥರ ಇದೆ ಅಲ್ಲಿ. ಸೊ ಆ ಗುಡಿ ಒಳಗಡೆ ಹೋಗಬೇಕು. ಮೊದಲೆಲ್ಲ ನಮ್ಮ ಬೀಗರು ಹೇಳ್ತಾಯಿದ್ರು ತುಂಬಾ ಕತ್ಲಿತ್ತು, ಸೊ ಜನಗಳು ಹೋಗ್ತಾಯಿದ್ರು, ಅವ್ರ ಹಿಂದೆನೇ ನಾವು ತಡಿಕೊಂಡು ಹೋಗ್ಬೇಕಾಯಿತು. ಆದರೆ ಇವಾಗ ಅದು ಬಂದು ಆ ಒಂದು ಗುಹೆನೆಲ್ಲ ನೀಟಾಗಿ ರೆಡಿ ಮಾಡಿ ಅಲ್ಲಿ ಒಳಗಡೆ ಲೈಟ್ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ. ಮೊದಲೆಲ್ಲ ಒಳಗಡೆ ಬರಬೇಕಾದ್ರೆ ತುಂಬಾ ಒಂದು ಕತ್ಲು ಆಗಿತ್ತು ಅಂತ. ಆದರೆ ಒಳಗಡೆ ಹೋಗಿದ ತಕ್ಷಣ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ದೇವ್ರನ್ನ ನೋಡಿ. ಅದಷ್ಟು ಗುಹೆ ಕಲ್ಲೂರಿ, ಆ ಕಲ್ಲೊಳಗಡೆ ಎಷ್ಟು ತಣ್ಣಗಿತ್ತು ಅಂದರೆ ತುಂಬಾ ತಣ್ಣಗಿತ್ತು. ಅದರಲ್ಲೂ ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಯವರೊಬ್ಬರು ಬಂದಿದ್ದರು. ಅವರು ಕೂಡ ಮೇಡಮ್ ನೀವು ಪುಷ್ಪ ಮೇಡಮ್ ಅಲ್ವಾ, ನಾವು ಕೂಡ ನಿಮ್ಮನ್ನ ನೋಡಿದ್ದೀನಿ ಅಂತ ಮಾತಾಡ್ತಿದ್ರು. ನನಗಿನ್ನೂ ಸಂತೋಷ ಆಯಿತು. ಎಲ್ಲೋದ್ರೂ ಜನಗಳು ಕಂಡುಹಿಡಿತಾರೆ, ನನ್ನ ಜೊತೆ ಮಾತಾಡ್ತಾರೆ ಅನ್ನೋದು ತುಂಬಾ ಒಂದು ಇದಾಯಿತು. ಮತ್ತು ದೇವಸ್ಥಾನದಲ್ಲಿ ಕೂಡ ಹೂ ಕೂಡ ಪ್ರಸಾದ ಕೂಡ ಕೊಡುತ್ತೆ ದೇವರು. ನಾನು ಕೂಡ ಹೂ ಪ್ರಸಾದ ಕೇಳ್ಕೊಂಡು ಬಂದೆ. ಆ ಪ್ರಸಾದ ಏನು ಕೇಳಿದೆ ಏನೋ ಅದು ನನ್ನ ಒಂದು ಆಸೆಗಳು ನೆರವೇರಿದ ಮೇಲೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ದೇವಸ್ಥಾನದಲ್ಲಿ ಮಾತ್ರ ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನೋಡೋದಕ್ಕೆ 2 ಕಣ್ಸಲೆಲ್ಲ ತುಂಬ ಚೆನ್ನಾಗಿತ್ತು. ಗಟ್ಟಿಯಾಗಿ ಇಟ್ಕೊಂಡ್ಬಿಡಲ್ಲ, ಬಿಡ್ತಾರ ಇಲ್ಲ. ಹಾಕೋ ಕೊಡಮ್ಮ, ಕುಡಿ ಮಾಮಿ ದುಡ್ಡು ಕೊಡಲ್ಲ.
ಅವಾಗಿಂದ ಕೊಡಲ್ಲ. 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 ವಿಡಿಯೋ ಮಾಡಿ ಕೊಡಲ್ಲ. ಇರಮ್ಮ ವಿಡಿಯೋ ಮಾಡ್ತಾರೆ ಕೊಡಮ್ಮ. ಕೊಡಮ್ಮ.